ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ಸಮಯದೊಂದಿಗೆ ಬದಲಾವಣೆ ತುಂಬ ಅವಶ್ಯಕ. ಯಾಕೆಂದರೆ ಸಮಯ ಬದಲಾವಣೆಯನ್ನು ಕಲಿಸುತ್ತದೆಯೇ ಹೊರತು ಸ್ಥಿರವಾಗಿರುವುದಲ್ಲ. ಈ ಕಲಿಯುಗದಲ್ಲಿ ತಮಗಿರುವ ತೊಂದರೆಗಳಿಗಿಂತ ಮತ್ತೊಬ್ಬರ ಸಂತೋಷವನ್ನು ನೋಡಿ ದುಃಖಿಸುವವರೇ ಹೆಚ್ಚು. ಜೀವನದಲ್ಲಿ ಒಂದು ಕನಸು ಕಂಡರೆ ಅದಕ್ಕೆ ಸಾವಿರಾರು ವಿಘ್ನಗಳು ಬರುತ್ತದೆ. ಆದರೆ ಆ ಕ್ಷಣ ತುಂಬ ಸುಂದರವಾಗಿರುತ್ತದೆ. ಯಾವಾಗ ನಿಮ್ಮ ಯಶಸ್ಸು ಸದ್ದು ಮಾಡಲು ಶುರು ಮಾಡುತ್ತದೆಯೋ ಆವಾಗ. ಮುಂದೆ ಸಿಹಿಯಾಗಿ ಮಾತನಾಡಿ ಹಿಂದೆ ಕೆಲಸವನ್ನು ಹಾಳು ಮಾಡುವಂತಹ ಗೆಳೆತನದಿಂದ ಆದಷ್ಟು ದೂರದಲ್ಲಿಯೇ ಇರಿ. ಇವರು ಹೇಗೆ ಎಂದರೆ ಒಳಗೆ ವಿಷ ತುಂಬಿಕೊಂಡು ಮೇಲೆ ಅಮೃತ ತುಂಬಿದೆ ಎನ್ನುವ ಹಾಗೆ. ಯಾರಾದರೂ ಬೇರೆಯವರು ಮೋಸ ಮಾಡಿದಾಗ ಅವರೊಂದಿಗೆ ಜಗಳ ಮಾಡಬಹುದು. ಆದರೆ ನಮ್ಮವರೇ ಮೋಸ ಮಾಡಿದಾಗ ಮೌನವಾಗಿಯೇ ಉಳಿದು ಬಿಡಬೇಕಾಗುತ್ತದೆ. ಒಂದು ಸಲ ಸಂಬಂಧವನ್ನು ಉಳಿಸಲು ತಲೆಬಾಗಿ ನೋಡಿ, ಪ್ರತಿ ಸಲ ತಲೆಬಾಗುತ್ತೀರಿ ಎಂದು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡು ಬಿಡುತ್ತಾರೆ. ಯಾವಾಗಲೂ ನಿಮ್ಮ ಮೇಲೆ ನಿಮಗೆ ಮಹತ್ವವಿರಲಿ. ಯಾಕೆಂದರೆ ಬೇರೆಯವರಿಗೆ ಜಾಸ್ತಿ ಗೌರವ ನೀಡಿ ನಿಮ್ಮ ಆತ್ಮಸಮ್ಮಾನವನ್ನು ಕಳೆದುಕೊಳ್ಳಬೇಡಿ. ಭಾವನೆಯಲ್ಲಿ ತೇಲಿ ಹೋಗಿ ಮೋಸದ ಜನರ ಮೇಲೆ ವಿಶ್ವಾಸವಿಡುವ ಮುಗ್ಧ ಜನರು ಯಾವಾಗಲೂ ಹಾಳಾಗಿ ಹೋಗುತ್ತಾರೆ. ಸಮಯವನ್ನು ತಿಳಿದುಕೊಳ್ಳುವುದು ಬುದ್ಧಿವಂತಿಕೆಯ, ಸರಿಯಾದ ಸಮಯದಲ್ಲಿ ತಿಳಿದುಕೊಳ್ಳುವುದು ಜವಾಬ್ದಾರಿ. ಆ ದೇವರು ಮತ್ತು ನೀವು ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಪ್ರೀತಿ ಇರಲಿ. ಯಾಕೆಂದರೆ ಇವೆರಡೂ ನಿಮಗೆ ಯಾವಾಗಲೂ ಮೋಸ ಮಾಡುವುದಿಲ್ಲ. ಹಣ ಮತ್ತು ಪ್ರೀತಿಯಲ್ಲಿ ಯಾರು ತಿರುಗಿಸಿಕೊಡುತ್ತಾರೋ ಅವರಿಗೆ ಅಷ್ಟೇ ಕೊಡಿ. ಯಾವಾಗಲೂ ನಿಮ್ಮ ಮುಖದ ಮೇಲೆ ನಗುವಿರಲಿ. ಯಾರಿಗೆ ಗೊತ್ತು, ಈ ನಗು ಎದೆಗೊಂದಿದವರ ಮುಖದ ಮೇಲೆ ನಗು ತರಿಸಬಹುದು. ನಿಮ್ಮ ಜೀವನದಲ್ಲಿ ಯಾರಿಗೂ ಯಾವ ವ್ಯಕ್ತಿಗೂ ತುಂಬ ಬೆಲೆ ಕೊಡಬೇಡಿ. ಆ ವ್ಯಕ್ತಿಯಲ್ಲಿ ಆಗುವ ಬದಲಾವಣೆಯಿಂದ ನಿಮ್ಮ ಮೇಲೆ ನಿಮಗೆ ಕೋಪ ಬರಬಹುದು. ಯಾವಾಗ ನೀವು ನಿಮ್ಮೊಳಗೆ ನಿಮ್ಮನ್ನು ಹುಡುಕಲು ಪ್ರಯತ್ನಿಸುತ್ತೀರೋ ಆಗ ಜೀವನದ ನಿಜವಾದ ಸಂಘರ್ಷದ ಅರ್ಥವಾಗುತ್ತದೆ. ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟು ಸಮರ್ಪಣಾ ಭಾವವನ್ನು ಯಾರ ಮೇಲೂ ಇಡಬೇಡಿ. ಅವರು ನಮ್ಮನ್ನು ಬಿಟ್ಟು ಹೋದ ಮೇಲೆ ನಮಗೆ ಮನವರಿಕೆ ಆಗುತ್ತದೆ, ಇಲ್ಲಿ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ ಎಂದು. ಕೊಡಲು ಶುರು ಮಾಡಿ ತಾನಾಗೆ ಬರಲು ಪ್ರಾರಂಭವಾಗುತ್ತದೆ. ಅದು ಗೌರವವೇ ಆಗಲಿ ಅಥವಾ ಸಂಪತ್ತೇ ಆಗಲಿ. ಮನುಷ್ಯ ಏನನ್ನು ಬೇಕಾದರೂ ಮರೆಯಬಹುದು. ಆದರೆ ಅವರಿಗೆ ಅವಶ್ಯಕತೆ ಇದ್ದಾಗ ಯಾರು ಜೊತೆ ನೀಡಿರುವುದಿಲ್ಲವೋ ಆ ಕ್ಷಣಗಳನ್ನು ಅವರು ಎಂದಿಗೂ ಮರೆಯುವುದಿಲ್ಲ. ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಳ್ಳದಿದ್ದರೆ ನೀವು ಎಂದಿಗೂ ಒಳ್ಳೆಯ ಮನುಷ್ಯರಾಗಲು ಸಾಧ್ಯವೇ ಇಲ್ಲ. ತಪ್ಪುಗಳು ವಿಫಲವಾಗಿ, ಸೋಲುಗಳು ನಿರಾಸೆಯಾಗಿ, ಅಸ್ವೀಕಾರಗಳು ಇವುಗಳೇ ಉನ್ನತಿಯ ಒಂದು ಭಾಗಗಳು. ಯಾವ ವ್ಯಕ್ತಿಯೂ ಈ 5 ವಸ್ತುಗಳನ್ನು ಎದುರಿಸದೆ ಜೀವನದಲ್ಲಿ ಏನೂ ಪ್ರಾಪ್ತವಾಗುವುದಿಲ್ಲ. ತೊಂದರೆಗಳು ಬಂದರೆ ಪ್ರಾಮಾಣಿಕವಾಗಿರಿ, ಸಂಪತ್ತು ಬಂದರೆ ಸರಳವಾಗಿರಿ, ಅಧಿಕಾರ ಸಿಕ್ಕಾಗ ವಿನಮ್ರರಾಗಿರಿ, ಕ್ರೋಧ ಬಂದಾಗ ಶಾಂತವಾಗಿರಿ. ಇವುಗಳೇ ಜೀವನದ ಪ್ರಬಂಧಗಳು ಎನಿಸಿಕೊಳ್ಳುವುದು. ನೆನಪಿಡಿ ಸ್ನೇಹಿತರೆ, ನೀವು ಯಾರಿಗೆ ಈಜು ಕಲಿಸುತ್ತೀರೋ ಅವರೇ ನಿಮಗೆ ಮುಳುಗಿಸಲು ಕಾಯುತ್ತಿರುತ್ತಾರೆ. ಜಗತ್ತು ಯಾರ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೋ ಅವರ ಆರೋಗ್ಯವನ್ನೇ ಕೇಳುತ್ತದೆ. ಸಿಟ್ಟು ಮಾಡಿಕೊಂಡು ಯಾರು ಹೋಗಿರುತ್ತಾರೋ ಅವರು ವಾಪಸ್ ಬರಬಹುದು. ಯಾರ ಮನಸ್ಸು ಒಡೆದು ಹೋಗಿರುತ್ತದೆಯೋ ಅವರು ವಾಪಸ್ ಬರುವುದು ಅಸಾಧ್ಯ. ತಪ್ಪು ಮತ್ತು ದೇವರು ನೀವು ಯಾವಾಗ ನಂಬುತ್ತೀರೋ ಆಗಲೇ ಕಾಣಿಸುವುದು. ಮೊದಲು ಸಂಬಂಧಗಳು ಯುಗಾಂತರದವರೆಗೆ ಇರುತ್ತಿದ್ದರೆ ಜೀವನದ ಕೊನೆಗಳಿಗೆಯವರೆಗೆ ನಿಭಾಯಿಸಿಕೊಂಡು ಹೋಗುತ್ತಿದ್ದರು. ತದನಂತರದಲ್ಲಿ ವರ್ಷಗಳಿಗೆ ಸೀಮಿತವಾದವು. ಆದರೆ ಈಗ ಸಂಬಂಧಗಳು ತಿಂಗಳುಗಳಿಗಲ್ಲ, ದಿನಗಳವರೆಗೆ ಸೀಮಿತವಾಗಿ ಬಿಟ್ಟಿವೆ. ಸಂಬಂಧಗಳು ಯಾವಾಗ ಶುರುವಾದವು, ಯಾವಾಗ ಮುಗಿಯುತ್ತೋ ಅನ್ನುವುದೇ ಗೊತ್ತಾಗುವುದಿಲ್ಲ. ಜೀವನದಲ್ಲಿ ಯಶಸ್ವಿಯಾಗಲು ಒಬ್ಬರೇ ಮುನ್ನಡೆಯಾಗಬೇಕು. ಯಾವಾಗ ಆಗುತ್ತೇವೋ ಆಗ ಎಲ್ಲರೂ ನಮ್ಮ ಹಿಂದೆ ಬರುತ್ತಾರೆ. ಅದೃಷ್ಟದ ಗೆರೆಗಳ ಮೇಲೆ ನಂಬಿಕೆ ಇಡುವುದನ್ನು ಬಿಟ್ಟುಬಿಡಿ. ಜನರೇ ಬದಲಾಗುತ್ತಾರೆ ಎಂದರೆ ಅದೃಷ್ಟವು ಬದಲಾಗದೇ ಇರದು. ಯಶಸ್ವಿ ವ್ಯಕ್ತಿಗಳು ತಮ್ಮ ತೀರ್ಮಾನದಿಂದ ಜಗತ್ತನ್ನೇ ಬದಲಾಯಿಸುತ್ತಾರೆ ಮತ್ತು ಆ ಯಶಸ್ವಿ ವ್ಯಕ್ತಿ ಜಗತ್ತಿಗೆ ಹೆದರಿ ತನ್ನ ತೀರ್ಮಾನವನ್ನೇ ಬದಲಾಯಿಸುತ್ತಾನೆ. ಮನುಷ್ಯ ಕಲಿಯಬೇಕೆಂದರೆ ಅವನ ಪ್ರತಿಯೊಂದು ತಪ್ಪು ಏನಾದರೂ ಒಂದು ಪಾಠ ಕಲಿಸುತ್ತದೆ.
ನೀವು ಧರ್ಮ ಮಾಡಿದರೆ ದೇವರಿಗೆ ಏನಾದರೂ ಕೇಳಬೇಕಾಗುತ್ತದೆ, ಆದರೆ ನೀವು ಕರ್ಮ ಮಾಡಿದರೆ ದೇವರೇ ನಿಮಗೆ ಏನಾದರೂ ಕೊಡಬೇಕಾಗುತ್ತದೆ. ಜೀವನ ಎಷ್ಟು ಕಠಿಣವಾಗಿರುತ್ತದೆಯೋ ಅಷ್ಟು ನೀವು ಬಲಿಷ್ಠರಾಗುತ್ತೀರಿ. ನೀವು ಎಷ್ಟು ಬಲಿಷ್ಠರಾಗಿರುತ್ತೀರೋ ಜೀವನ ಅಷ್ಟೇ ಸರಳವಾಗಿ ಬಿಡುತ್ತದೆ. ಯಾರು ಹೇಗೆ ಅಂತ ಎಲ್ಲರಿಗೂ ಕಾಣಿಸುತ್ತದೆ. ಎಲ್ಲಿ ಹಣ ಇದೆಯೋ ಅಲ್ಲೇ ಮನುಷ್ಯ ಮಾರಾಟವಾಗಿ ಬಿಡುತ್ತಾನೆ. ಈ ಜಗತ್ತಿನಲ್ಲಿ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ. ಎಷ್ಟೇ ಲಕ್ಷ ಕೊಟ್ಟು ಸಂಬಂಧ ನಿಭಾಯಿಸಿದರೂ ಕೂಡ ಯಾರೂ ನಮ್ಮವರಲ್ಲ. ಕೆಲವು ದಿನ ತಪ್ಪು ತಿಳುವಳಿಕೆ ಇರುತ್ತದೆ, ಆಮೇಲೆ ಈ ಕಣ್ಣಿನಲ್ಲಿ ಕಣ್ಣೀರು ಬಿಟ್ಟು ಮತ್ತೇನೂ ಇರುವುದಿಲ್ಲ. ನಮ್ಮಲ್ಲಿ ಆಗುವ ಬದಲಾವಣೆಯಿಂದ ಸಿಗುವ ಮಜಾ ಸೇಡು ತೀರಿಸಿಕೊಳ್ಳುವುದರಲ್ಲಿ ಇರುವುದಿಲ್ಲ. ಯಾರು ಎಲ್ಲರಿಗೂ ಆಗುತ್ತಾರೋ ಅವರು ಇರದೇ ಇರುವುದು ಒಳ್ಳೆಯದು. ಅಪಾಯದಲ್ಲಿ ಧೈರ್ಯದಿಂದಿರಿ, ಅರ್ಧ ಸಂಘರ್ಷವನ್ನೇ ಗೆದ್ದಂತಾಗುತ್ತದೆ. ಯಾರು ಪದೇ ಪದೇ ನಿಮ್ಮ ಜೀವನದಲ್ಲಿ ಕಷ್ಟ ನೋವು ಕೊಡುತ್ತಾ ನಿಮಗೆ ಅಪಮಾನ ಮಾಡುತ್ತಿದ್ದಾರೋ ಆ ಅಪಮಾನಕ್ಕೆ ಅವರೊಂದಿಗೆ ಜಗಳವಾಡಿ ಸೇಡು ತೀರಿಸಿಕೊಳ್ಳುವುದು ಅಲ್ಲ, ಅವರ ಮುಂದೆ ಯಶಸ್ವಿಯಾಗಿ ತೋರಿಸುವುದು ನಿಜವಾದ ಸೇಡು ತೀರಿಸಿಕೊಂಡ ಹಾಗೆ. ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಈ 5 ವಿಷಯಗಳನ್ನು ನಿಮ್ಮ ತಲೆಯಿಂದ ತೆಗೆದು ಬಿಡಿ. ನನ್ನಿಂದ ಆಗುವುದಿಲ್ಲ, ಜನ ಏನು ಅಂದುಕೊಳ್ಳಬಹುದು, ನನ್ನ ಮೂಡ್ ಸರಿಯಾಗಿಲ್ಲ, ನನ್ನ ಅದೃಷ್ಟವೇ ಸರಿಯಾಗಿಲ್ಲ, ನನ್ನ ಸಮಯವೇ ಸರಿಯಿಲ್ಲ ಎಂಬುದನ್ನು ನಿಮ್ಮ ತಲೆಯಿಂದ ತೆಗೆದು ಬಿಡಿ. ಜೀವನದಲ್ಲಿ ತೊಂದರೆಗಳಿಗೆ 2 ಕಾರಣವಿರುತ್ತದೆ. ಒಂದು, ಕೆಟ್ಟವರ ಮೇಲಿನ ನಂಬಿಕೆ ಇಡುವುದು, ಮತ್ತೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥವಿರುತ್ತದೆ. ತಮ್ಮ ಅವಶ್ಯಕತೆ ಇದ್ದಾಗ ನಾವು ಮಹತ್ವರಂತೆ ಕಾಣುತ್ತೇವೆ, ಅವಶ್ಯಕತೆ ಇಲ್ಲದಿದ್ದಾಗ ಕಾಲಕಸದಂತೆ ಕಾಣುತ್ತೇವೆ. ಇದೇ ಜೀವನ. ಒಂದು ತಪ್ಪನ್ನು ಹುಡುಕಿ ದೂರ ಆಗುವುದು ದೊಡ್ಡದಲ್ಲ ಸ್ನೇಹಿತರೆ. 100 ತಪ್ಪುಗಳನ್ನು ಕ್ಷಮಿಸಿ ಜೊತೆಯಾಗಿರುವುದೇ ನಿಜವಾದ ಪ್ರೀತಿ. ಕೋಪದ ಮಾತುಗಳ ಹಿಂದೆ ಕಾಳಜಿ ಇರುತ್ತದೆ, ಬಣ್ಣ ಬಣ್ಣದ ಮಾತುಗಳ ಹಿಂದೆ ಸ್ವಾರ್ಥ ಇರುತ್ತದೆ. ಮತ್ತೊಬ್ಬರ ಜೀವನದಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ಬೇಗ ತಿಳಿದುಕೊಳ್ಳಬೇಕು, ಇಲ್ಲದಿದ್ದರೆ ನಾವು ಭ್ರಮೆಯಲ್ಲಿಯೇ ಬದುಕಬೇಕಾಗುತ್ತದೆ. ಕೆಲವರಿಗೆ ನಾವು ತೋರುವ ಕನಿಕರ ಮುಂದೊಂದು ದಿನ ನಮ್ಮನ್ನೇ ಸರ್ವನಾಶ ಮಾಡಿಬಿಡುತ್ತದೆ. ಯಾಕೆಂದರೆ ಯಾರಿಗೆ ನಾವು ಕನಿಕರ ತೋರಿಸುತ್ತಿರುತ್ತೇವೋ ಅವರೇ ನಮ್ಮ ಬೆನ್ನ ಹಿಂದೆ ದ್ರೋಹ ಮಾಡುತ್ತಿರುತ್ತಾರೆ. ಸ್ನೇಹಿತರೆ, ದೇವರನ್ನು ನಂಬಿ ಜೀವನ ಮಾಡಿ, ಮನುಷ್ಯರನ್ನು ನಂಬಿ ಅಲ್ಲ. ಯಾಕೆಂದರೆ ಮನುಷ್ಯನಿಗೆ ನಿಯತ್ತು ಇಲ್ಲ, ಎಲ್ಲರೂ ಸ್ವಾರ್ಥಿಗಳೇ. ಅದೇ ದೇವರನ್ನು ನಂಬಿದರೆ ಕಷ್ಟ ಕಾಲದಲ್ಲಿ ಎಂದಿಗೂ ನಮ್ಮ ಕೈಯನ್ನು ಬಿಡುವುದಿಲ್ಲ. ನಿಮಗೆ ಅಂತ ಯಾರು ಸಮಯವನ್ನು ಕೊಡುವುದಿಲ್ಲವೋ ಅವರಿಗೆ ತೊಂದರೆ ಕೊಡಬೇಡಿ. ಯಾಕೆಂದರೆ ಅವರು ಅವರದೇ ಪ್ರಪಂಚದಲ್ಲಿ ಕಾರ್ಯನಿರತರಾಗಿರುತ್ತಾರೆ. ಆ ಪ್ರಪಂಚದಲ್ಲಿ ಅವರಿಗೆ ನಮ್ಮ ಅವಶ್ಯಕತೆ ಇರುವುದಿಲ್ಲ. ಜೀವನದಲ್ಲಿ ಒತ್ತಾಯ ಮಾಡಿ ಯಾರೊಂದಿಗೂ ನಾವು ಮಾತನಾಡಬಾರದು. ಯಾಕೆಂದರೆ ಅವರು ಕಷ್ಟಪಟ್ಟು ಮಾತನಾಡುತ್ತಾರೆಯೇ ಹೊರತು ಇಷ್ಟಪಟ್ಟು ಅಲ್ಲ. ಒಂದೇ ಒಂದು ತಪ್ಪು ಮಾಡಿ ಜನ ನೀವು ಮಾಡಿದ ಎಲ್ಲ ಒಳ್ಳೆತನಗಳನ್ನೆಲ್ಲ ಒಂದು ನಿಮಿಷದಲ್ಲಿ ಮರೆತು ಬಿಡುತ್ತಾರೆ. ತುಂಬ ಇಷ್ಟಪಟ್ಟಾಗ ಸಿಗುವುದು ನೋವು, ತುಂಬ ನೊಂದಾಗ ಸಿಗುವುದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗುವುದೇ ಅನುಭವ. ಆ ಅನುಭವವೇ ಜೀವನ. ಸುಳ್ಳು ಯಾವಾಗಲೂ ಹಲವು ಸುಳ್ಳುಗಳ ಜೊತೆ ಇರಲು ಬಯಸುತ್ತದೆ, ಯಾಕಂದರೆ ಅದಕ್ಕೆ ಭಯ ಜಾಸ್ತಿ. ನಿಜ ಯಾವಾಗಲೂ ಒಂಟಿಯಾಗಿಯೇ ಪ್ರಯಾಣಿಸುತ್ತದೆ, ಯಾಕೆಂದರೆ ಇದಕ್ಕೆ ಧೈರ್ಯ ಜಾಸ್ತಿ. ಹೇಳಿ ಮಾಡಿಸಿದ ಜೋಡಿ ಸಿಗುವುದು ಚಪ್ಪಲಿಯಲ್ಲಿ ಮಾತ್ರ, ಬೇರೆ ಎಲ್ಲವೂ ಹೊಂದಾಣಿಕೆಯೇ. ನಾವು ಆಡುವ ಮಾತು, ನಡೆಯುವ ದಾರಿ ಸರಿಯಾಗಿದ್ದರೆ ಯಾರ ಮಾತಿಗೂ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಜೀವನ ಹಣೆ ಬರದಂತೆ ನಡೆಯುತ್ತದೆಯೇ ಹೊರತು ನಾವು ಅಂದುಕೊಂಡಂತೆ ಯಾವತ್ತೂ ನಡೆಯುವುದಿಲ್ಲ. ಯಾರನ್ನಾದರೂ ಒಂದು ಬಾರಿ ಕ್ಷಮಿಸಿ ಒಳ್ಳೆಯವರಾಗಿ, ಆದರೆ ಅವರ ಮೇಲೆ ವಿಶ್ವಾಸವಿಟ್ಟು ಮೂರ್ಖರಾಗಬೇಡಿ. ಸಂಬಂಧಗಳನ್ನು ಬೆಸೆಯಲು ಯಾವಾಗಲೂ ವಿನಮ್ರತೆಯಿಂದ ನಡೆದುಕೊಳ್ಳಿ. ನಿಮ್ಮ ಕರ್ಮಗಳೇ ನಿಮ್ಮ ಪರಿಚಯ. ಇಲ್ಲ ಅಂದರೆ ಒಂದೇ ಹೆಸರಿನ ಸಾವಿರಾರು ಜನರು ಸಿಗುತ್ತಾರೆ. ಎಷ್ಟು ಬೇಕೋ ಅಷ್ಟೇ ಪದಗಳ ಬಳಕೆ ಮಾಡಿ. ಅದನ್ನು ವಾಪಸ್ ಪಡೆದುಕೊಳ್ಳಬೇಕಾದರೆ ನೋವುಂಟು ಆಗಬಾರದು. ಜೀವನದಲ್ಲಿ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮಗೆ ನೀವೇ ಶ್ರೇಷ್ಠವೆಂದು ತಿಳಿದುಕೊಳ್ಳಿ. ಪ್ರೀತಿಯ ಅರ್ಥ ಬರೀ ಪಡೆದುಕೊಳ್ಳುವುದೇ ಆಗಿದ್ದರೆ ಯಾರೊಬ್ಬರ ಮನಸ್ಸಿನಲ್ಲಿಯೂ ರಾಧಾಕೃಷ್ಣರ ಹೆಸರೇ ಇರುತ್ತಿರಲಿಲ್ಲ. ಜೀವನದ ಗಳಿಕೆಯನ್ನು ಹಣದಿಂದ ಅಳೆಯುವುದಲ್ಲ,
ಅಂತಿಮ ಯಾತ್ರೆಯಲ್ಲಿ ಸೇರುವ ಜನಜಂಗುಳಿಯಲ್ಲಿ ನಿನ್ನ ಗಳಿಕೆಯನ್ನು ತೋರಿಸುತ್ತದೆ. ಸಮಯ ಬಂದಾಗ ಎಲ್ಲವೂ ಸಿಕ್ಕೇ ಸಿಗುತ್ತದೆ. ಸಮಯಕ್ಕಿಂತ ಮೊದಲೇ ಆಸೆ ಪಡುವುದು ದುಃಖಕ್ಕೆ ಕಾರಣ. ಬಾಯಿ ಮಾತಲ್ಲಿ ಕ್ಷಮಿಸುವುದು ಅಷ್ಟು ಸಮಯ ಬೇಕಾಗಿರುವುದಿಲ್ಲ, ಆದರೆ ಹೃದಯದಿಂದ ಕ್ಷಮಿಸಲು ಇಡೀ ಆಯುಷ್ಯವೂ ಸಾಕಾಗುವುದಿಲ್ಲ. ಆದ್ದರಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ಈ ಪ್ರೀತಿಯ ಬಣ್ಣದಲ್ಲಿ ನಿಮ್ಮ ಜೀವನದೊಂದಿಗೆ ನೆಂದು ಬಿಡಿ. ಈ ಪ್ರೀತಿ ತಾನೇ ಈ ಲೋಕ ಮತ್ತು ಪರಲೋಕಕ್ಕೆ ಇರುವ ಆಸರೆ. ಸಂಬಂಧಗಳನ್ನು ತುಂಬಾ ನಿಪುಣತೆಯಿಂದ ಪೋಣಿಸಬೇಕು. ಸಣ್ಣ ರೇಷ್ಮೆ ಎಳೆಯಿಂದ ಮಾಡುವ ಕಲೆ ಎಲ್ಲರಿಂದ ಸಾಧ್ಯವಿಲ್ಲ. ಜೀವನದಲ್ಲಿ ಒಂಟಿಯಾಗಿ ನಡೆಯುವವರು ಅಹಂಕಾರಿಗಳಲ್ಲ. ಅವರ ಕೆಲಸಕ್ಕೆ ಅವರೊಬ್ಬರೇ ಸಾಕು. ತೊಂದರೆಗಳು ಕಲಿಸಿದಷ್ಟು ಪಾಠ ಜಗತ್ತಿನ ಯಾವ ಪಾಠಗಳು ಕಲಿಸುವುದಿಲ್ಲ. ಈ ಜೀವನ ಯಾರಿಗಾದರೂ ಉಪಯೋಗವಾಗಲಿ ಎಂದೇ ಸಿಕ್ಕಿದೆ. ಆದರೆ ಸಣ್ಣ ಕಾಗದ ಗಳಿಸಲು ಜೀವನ ನಡೆಸಬೇಕಾದ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.